ನಿಮ್ಮ ಮನೆಯಲ್ಲಿ ಪಾರಿವಾಳ ಗೂಡು ಕಟ್ಟಿದ್ದರೆ ಏನಾಗುತ್ತದೆ? ಶುಭವೋ ಅಶುಭವೋ? ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಗೆ ಕೆಲವೊಮ್ಮೆ ಪಾರಿವಾಳಗಳು ಬಂದು ಬಾಲ್ಕನಿ, ಕಿಟಕಿ ಅಥವಾ ಮನೆಯ ಒಂದು ಮೂಲೆಯಲ್ಲಿ ಗೂಡು ಕಟ್ಟುತ್ತವೆ. ಆಗ ಹಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಇದು ಶುಭ ಸೂಚನೆಯಾ ಅಥವಾ ಅಶುಭ ಸೂಚನೆಯಾ? ಕೆಲವರು ಇದನ್ನು ಅದೃಷ್ಟದ ಸಂಕೇತ ಎಂದು ನಂಬುತ್ತಾರೆ. ಇನ್ನು ಕೆಲವರು ಇದರಿಂದ ಸಮಸ್ಯೆಗಳು ಬರುತ್ತವೆ ಎಂದು ಹೇಳುತ್ತಾರೆ. ಹಾಗಾದರೆ ನಿಜ ಏನು? ಈ ವಿಡಿಯೋದಲ್ಲಿ ಜನಪ್ರಿಯ ನಂಬಿಕೆಗಳು, ಸಾಂಪ್ರದಾಯಿಕ ಅಭಿಪ್ರಾಯಗಳು ಮತ್ತು ಸಾಮಾನ್ಯ ಮಾಹಿತಿಯ ಆಧಾರದ ಮೇಲೆ ಈ ವಿಷಯವನ್ನು ತಿಳಿದುಕೊಳ್ಳೋಣ. ಇವುಗಳಿಗೆ ವೈಜ್ಞಾನಿಕ ದೃಢೀಕರಣವಿಲ್ಲ ಎಂಬುದನ್ನು ಗಮನದಲ್ಲಿಡಿ. ಪಾರಿವಾಳ ಮನೆಗೆ ಬರುವುದು. ಪಾರಿವಾಳವು ಸಾಮಾನ್ಯವಾಗಿ ಸುರಕ್ಷಿತ ಮತ್ತು ಶಾಂತ ಸ್ಥಳವನ್ನು ಹುಡುಕಿ ಗೂಡು ಕಟ್ಟುತ್ತದೆ. ಕೆಲವು ಜನಪ್ರಿಯ ನಂಬಿಕೆಗಳಲ್ಲಿ ಇದನ್ನು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಪಾರಿವಾಳ ಗೂಡು ಕಟ್ಟುವುದು. ಪಾರಿವಾಳವು ನಿಮ್ಮ ಮನೆಯಲ್ಲಿ ಗೂಡು ಕಟ್ಟಿದರೆ ಅದು ಆ ಸ್ಥಳವನ್ನು ಸುರಕ್ಷಿತವೆಂದು ಭಾವಿಸಿದೆ ಎಂಬುದು ಪ್ರಕೃತಿಯ ದೃಷ್ಟಿಯಿಂದ ಸರಳ ವಿವರಣೆ. ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ಶುಭ ಸಂಕೇತವೆಂದು ನಂಬುತ್ತಾರೆ. ಪಾರಿವಾಳ ಮೊಟ್ಟೆ ಇಟ್ಟರೆ. ಕೆಲವು ಜನಪ್ರಿಯ ನಂಬಿಕೆಗಳ ಪ್ರಕಾರ ಪಾರಿವಾಳವು ಮೊಟ್ಟೆ ಇಡುವುದು ಹೊಸ ಆರಂಭ ಅಥವಾ ಸಂತೋಷದ ಸಂಕೇತ ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ವೈಜ್ಞಾನಿಕ ಆಧಾರವಿಲ್ಲ. ಪಾರಿವಾಳದ ಮರಿಗಳು ಹುಟ್ಟಿದರೆ. ಮರಿಗಳು ಹುಟ್ಟುವುದು ಪ್ರಕೃತಿಯ ಸಹಜ ಪ್ರಕ್ರಿಯೆ. ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ಕುಟುಂಬದಲ್ಲಿ ಸಂತೋಷ ಹೆಚ್ಚುವ ಸಂಕೇತ ಎಂದು ನಂಬಲಾಗುತ್ತದೆ. ಪಾರಿವಾಳದ ಗೂಡನ್ನು ತೆಗೆದುಹಾಕಬಹುದೇ? ಮೊಟ್ಟೆ ಅಥವಾ ಮರಿಗಳು ಇದ್ದರೆ ಅವುಗಳಿಗೆ ತೊಂದರೆಯಾಗದಂತೆ ವರ್ತಿಸುವುದು ಉತ್ತಮ. ಪಕ್ಷಿಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಪಾರಿವಾಳವನ್ನು ಓಡಿಸಬೇಕಾ? ಪಾರಿವಾಳಗಳ ಮಲದಿಂದ ಸ್ವಚ್ಛತೆ ಮತ್ತು ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಅಗತ್ಯವಿದ್ದರೆ ಮಾನವೀಯ ವೃತ್ತಿಯಲ್ಲಿ ಪಕ್ಷಿಗಳಿಗೆ ಹಾನಿಯಾಗದಂತೆ ತಡೆಯುವ ಕ್ರಮಗಳನ್ನು ಅನುಸರಿಸಬಹುದು. ಧಾರ್ಮಿಕ ನಂಬಿಕೆಗಳು. ಕೆಲವರು ಪಾರಿವಾಳವನ್ನು ಶಾಂತಿ ಮತ್ತು ದಯೆಯ ಸಂಕೇತವೆಂದು ನೋಡುತ್ತಾರೆ. ಆದರೆ ಈ ನಂಬಿಕೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಬಹುದು. ವೈಜ್ಞಾನಿಕ ದೃಷ್ಟಿಕೋನ. ವೈಜ್ಞಾನಿಕವಾಗಿ ನೋಡಿದರೆ ಪಾರಿವಾಳವು ಆಹಾರ ಮತ್ತು ಸುರಕ್ಷಿತ ಸ್ಥಳ ಸಿಕ್ಕ ಕಾರಣದಿಂದಲೇ ಗೂಡು ಕಟ್ಟುತ್ತದೆ. ಇದನ್ನು ಭವಿಷ್ಯದ ಘಟನೆಗಳ ಸಂಕೇತವೆಂದು ಪರಿಗಣಿಸಲು ಸಾಕ್ಷ್ಯಗಳಿಲ್ಲ. ಸ್ನೇಹಿತರೆ, ಪಾರಿವಾಳ ಗೂಡು ಕಟ್ಟುವುದರ ಬಗ್ಗೆ ಅನೇಕ ಜನಪ್ರಿಯ ನಂಬಿಕೆಗಳಿವೆ. ಆದರೆ ಇವುಗಳನ್ನು ಖಚಿತ ಸತ್ಯವೆಂದು ಪರಿಗಣಿಸಬಾರದು. ಪಕ್ಷಿಗಳಿಗೂ ಜೀವವಿದೆ. ಆದ್ದರಿಂದ ಅವುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಿ ಮತ್ತು ಮನೆಯ ಶುಭ್ರತೆಯನ್ನು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವುದನ್ನು ದಯವಿಟ್ಟು ಮರಿಬೇಡಿ. ತುಂಬು ಹೃದಯದ ಧನ್ಯವಾದಗಳು.